शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಅಧ್ಯಕ್ಷರು ಮಾತಾಡಬೇಕಂತ ಕೇಳ್ಬೋದು. ಮೊದಲನೇದಾಗಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮರಿಗೆ ಸ್ವಾಗತವನ್ನು ಕೋರಿ, ಇವತ್ತಿನ ದಿವಸ ತಮ್ಮ ಮುಖಾಂತರ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಒಂದು ಸಂದೇಶ ಕೊಡುವುದೇನೆಂದರೆ, ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಸಾಹೇಬರು ಹಾಗೂ ಈ ರಾಜ್ಯ ಕಂಡಂಥ ಮಹಾನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರ ಒಂದು ಆದೇಶದ ಮೇರೆಗೆ ನಮ್ಮ ರಾಜ್ಯದ, ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ 15ರಂದು ನಮ್ಮ ಜಿಲ್ಲೆಗೆ 2-3 ಮತಕ್ಷೇತ್ರಗಳಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಾಗೂ ಡಿಜಿಟಲ್ ನಂಬರ್ ಮಿಸ್ ಕಾಲ್ನೊಂದಿಗೆ ಸದಸ್ಯತ್ವ ನೋಂದಣಿ ಹಾಗೂ ಪಕ್ಷದ ಸಂಘಟನೆಗಾಗಿ 15ರಂದು ದೇವರಪುರಿ ಮತಕ್ಷೇತ್ರಕ್ಕೆ ಆಗಮಿಸಲಿದ್ದು, 15ರಂದು ದೇವರಪುರಿ ಮತಕ್ಷೇತ್ರ ಮುಗಿಸಿಕೊಂಡು 16ರಂದು ಬೆಳಗ್ಗೆ 11 ಗಂಟೆಗೆ ಇಂಡಿ ಮತಕ್ಷೇತ್ರಕ್ಕೆ ಆಗಮಿಸ್ತಾರೆ. ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕೆ ಆಗಮಿಸಿದ್ದು, ಈ 2 ದಿವಸಗಳಲ್ಲಿ 3 ಮತಕ್ಷೇತ್ರಗಳನ್ನು ಅವರು ಭೇಟಿ ಕೊಟ್ಟು ಎಲ್ಲ ಕಡೆ ಡಿಜಿಟಲ್ ನಂಬರ್ ಸದಸ್ಯತ್ವ ಜನರೊಂದಿಗೆ ಜನತಾದಳ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದೆ ಅವರು ಬಾಗಲಕೋಟೆ ಜಿಲ್ಲೆ ಬದಾಮಿಗೆ ವಾಸ್ತವ್ಯಕ್ಕೆ ಹೋಗಲಿದ್ದಾರೆ. ಯಾಕೆ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಜನತಾದಳ ಬಂದಿದೆ, ಯಾವಾಗಲೂ ಇದು ಒಂದು ಗಂಡು ಮೆಟ್ಟಿದ ನಾಡಾಗಿದೆ. ಯಾವಾಗ ಜನತಾದಳ ಸರ್ಕಾರ ಬಂದಿದೆ ಆವಾಗ ರೈತರಿಗೆ ಸಹಾಯ ಸವಲತ್ತಾಗಿದ್ದನ್ನು ತಾವೆಲ್ಲರೂ ಕಂಡಿದ್ದೀರಿ. ಇವತ್ತು ಆಲಿಮೆಟ್ಟಿ ಡ್ಯಾಮ್ ಇರ್ಬೋದು, ಇವತ್ತು ಇಂಡಿ ಭಾಗ ಇರ್ಬೋದು, ಸಿಂದಗಿ ಭಾಗದ ನೀರಾವರಿ ಯೋಜನೆಗಳಿರ್ಬೋದು, ಅನೇಕ ಜನತಾದಳ ಕೊಟ್ಟಂಥ ಕೊಡುಗೆ ನಮ್ಮ ಜಿಲ್ಲೆಗಿದೆ. ಸನ್ಮಾನ್ಯ ದೇವೇಗೌಡರು ಅಲ್ಪಾವಧಿ ಪ್ರಧಾನಿಯಾಗಿದ್ದಾಗ 1400 ಕೋಟಿ ಹಣ ಬಿಡುಗಡೆ ಮಾಡಿ ಆಲಿಮೆಟ್ಟಿ ಡ್ಯಾಮನ್ನು ನಿರ್ಮಿಸಿದಂಥ ಕೊಡುಗೆ ಯಾರ್ದಿದೆ ಅಂದರೆ ಅದು ಜನತಾದಳದಂತ ನಾವು ಇವತ್ತು ಹೇಳಕ್ಕೆ ಬಯಸ್ತೀವಿ. ಅದಕ್ಕೆ ಈಗ ಜಿಲ್ಲೆಯಲ್ಲಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಏಕೈಕ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಂಥ ಸನ್ಮಾನ್ಯ ರಾಜುಗೌಡ ಪಾಟೀಲ್ರ ನೇತೃತ್ವದಲ್ಲಿ ಹಾಗೂ ಮಾಜಿ ಶಾಸಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವಾನಂದ ಚವ್ಹಾಣ್ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ನಾಯಕಿ, ಲೋಕಸಭೆ ಹಿಂದಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಸುನೀತಾ ದೇವಾನಂದ ಚವ್ಹಾಣ್ ಮೇಡಮ್ ಅವರು, ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಬಸವನ ಬಾಗೇವಾಡಿ ಮತಕ್ಷೇತ್ರ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಅಪ್ಪುಗೌಡ ಪಾಟೀಲರು, ಅನೇಕ SV ಪಾಟೀಲರು, ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲೆಯ ವಿವಿಧ ಘಟಕದ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸೋಗೋಸ್ಕರ ಇವತ್ತು ನಾವು ತಮ್ಮೊಂದಿಗೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಕಾರ್ಯಕರ್ತರಿಗೆ ಮತ್ತು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಸಂದೇಶವನ್ನು ಹೋಗಲಿ ಅನ್ನುವಂಥ ಸಂದರ್ಭದಲ್ಲಿ ನಾವು ಇವತ್ತು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅದಕ್ಕೆ ಜಾತ್ಯತೀತ ಜನತಾದಳ ಯಾವತ್ತೂ ರೈತರಿಗೋಸ್ಕರ, ರೈತರಿಗಾಗಿ,
ರೈತರ ಸಲುವಾಗಿ ಕಟ್ಟಿದಂಥ ಈ ಜನತಾದಳ ಮುಂದಿನ ದಿನಮಾನಗಳಲ್ಲಿ ಮತ್ತೆ 2028ಕ್ಕೆ ಮತ್ತೆ ಜನತಾದಳ ಇವತ್ತು ಇಲ್ಲಿ ಬಾವುಟ ಹಾರಿಸ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಜನರೊಂದಿಗೆ ಇದೆ. ಮತ್ತೆ ಈ ರಾಜ್ಯಕ್ಕೆ ಕುಮಾರಣ್ಣ ಅವಶ್ಯಕತೆ ಇದೆ ಅನ್ನುವಂಥ ಜನರ ಮಿಡಿತ ಏನಿದೆ, ಅದಕ್ಕೆ ನಾವೆಲ್ಲರೂ ತಕ್ಕಂತೆ ನಮ್ಮ ಪಕ್ಷ ಇವತ್ತು ಸದೃಢವಾಗಿ ಎಲ್ಲ ನಾಯಕರು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಸದೃಢವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದೇವೆ ಅನ್ನೋಂಥ ಮಾತನ್ನು ತಮ್ಮ ಮುಂದೆ ನಾನು ಹೇಳೋಕ್ಕೆ ಇಚ್ಛಪಡಿಸ್ತೇನೆ. ಜಾತ್ಯತೀತ ಜನತಾದಳದ ಕಾರ್ಯಾಲಯದಲ್ಲಿ ಇಂದು ನಡೆಯುವಂಥ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಬಯಸಿ, ಈಗಾಗಲೇ ಹೇಳಿದಂತೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಇಂದಿನ ಜನಪ್ರಿಯ ನಾಯಕರು ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಜಿಲ್ಲೆಗೆ 15 ಮತ್ತು 16ನೇ ತಾರೀಕು ಇದೇ ತಿಂಗಳು ಆಗಮಿಸಲಿದ್ದಾರೆ. ಅವ್ರ ಕಾರ್ಯಕ್ರಮ ಏನಂದರೆ ಜನರೊಂದಿಗೆ ಜನತಾದಳ, ಜನರೊಂದಿಗೆ ಬೆರೆತು ಜನರ ಮನಸ್ಸು ಗೆದ್ದು ನಾಳೆ ಸರ್ಕಾರ ರಚನೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಿಜಾಪುರ ಜಿಲ್ಲೆಗೆ ಬಂದು ಬಿಜಾಪುರ ಜಿಲ್ಲೆಯ 3 ಕ್ಷೇತ್ರಗಳಲ್ಲಿ ಅಂದರೆ ದೇವರಹಿಪ್ಪರಗಿ, ಇಂಡಿ ಮತ್ತು ಬಸವನ ಬಾಗೇವಾಡಿ ಈ 3 ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ ಅದನ್ನು ಅಚ್ಚುಕಟ್ಟಾಗಿ ಮಾಡಿರಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಕ್ಕೆ ತಮ್ಮಲ್ಲೆಲ್ಲ ನಾವು ವಿನಂತಿಪೂರ್ವಕವಾಗಿ ಕೇಳುವುದೇನೆಂದ್ರೆ, ನೀವು ಇದನ್ನು ಹೆಚ್ಚಿನ ಮಟ್ಟಿಗೆ ಪ್ರಚಾರ ಕೊಟ್ಟು ನಮ್ಮ ರಾಜ್ಯ ನಾಯಕರಾದಂಥ ಕುಮಾರಣ್ಣವರು ಮಾಡಿದಂಥ ಸಾಧನೆಗಳು, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಸಾಧನೆಗಳು ಸಾಕಷ್ಟು, ಸಾಲ ಮನ್ನಾ ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜನಪ್ರಿಯತೆ ಗಳಿಸ್ಕೊಂಡಿದ್ದಾರೆ, ಜನರ ಮನಸ್ಸಿನಲ್ಲಿದ್ದಾರೆ ಅವರು. ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಅವರು ಸಹಿತ ನಮ್ಮ ಜಿಲ್ಲೆಗೆ ನೀರಾವರಿ ಕೊಡುಗೆ ಕೊಟ್ಟಿದ್ದಾರೆ. ಆಲ್ಮಟ್ಟಿ ಡ್ಯಾಮ್ ಸೈಟ್ ಇವತ್ತು ಏನಾದರೂ ಈ ಹಂತಕ್ಕೆ ಬಂದು ನಿಂತಿದ್ರೆ ಅದು ದೇವೇಗೌಡರ ಒಂದು ಹೆಚ್ಚಿನ ಮಟ್ಟಿಗೆ ಅವ್ರ ಪಾಲಿದೆ ಅಂದರೂ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಅದೇ ರೀತಿ ಅವರು ಸಹಿತ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟು ಮತ್ತು ಎಲ್ಲ ಜನರೊಂದಿಗೆ ಬೆರೆತು ಮಾಡಿ ರಾಜಕೀಯ ಮಾಡಿ ಕ್ಷಾಣಾಕ್ಷರ ರಾಜಕೀಯ ಕಾರಣ ಅನ್ನಿಸ್ಕೊಂಡಂಥ ವ್ಯಕ್ತಿಗಳು ದೇವೇಗೌಡರು. ಹಾಗೂ ನಮ್ಮ ಕರ್ನಾಟಕದಲ್ಲಿ ಯಾರೂ ಮಾಡಲಾರ್ದ ಸಾಧನೆ ಅಂದ್ರೆ ಅವರು ಏಕೈಕ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಒಬ್ಬರು ವ್ಯಕ್ತಿಗಳಾಗಿ ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವರು ಏಕೈಕ ವ್ಯಕ್ತಿಗಳಂತ ಹೇಳ್ಬೋದು. ಹಂಗೇನದ ಭಾಳಷ್ಟು ಹಿನ್ನೆಲೆ ಇರುವಂಥ ನಮ್ಮ ಪಕ್ಷ ಜಾತ್ಯತೀತ ಜನತಾದಳ ಈಗೇನದ ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳನ್ನು ತೊರೆದು ಈಗ ಜಾತ್ಯತೀತ ಜನತಾದಳಕ್ಕೊಂದು ಎಲ್ಲರೂ ಭಾಳಷ್ಟು ಭಾಗವಹಿಸಿ ಅದರಲ್ಲಿ ಆಸಕ್ತಿ ತೋರಿಸಿ ಜನರು ಸಹಾಯ ಸಹಕಾರ ಮಾಡಿದ್ದನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ಎಲ್ಲರ ಮನಸ್ಸಿನಲ್ಲಿದ್ದಾಗ ಈಗೇನದ ನಮ್ಮ ಯುವ ನಾಯಕರಾಗಲಿ, ರಾಜ್ಯ ನಾಯಕರಾಗಲಿ, ರಾಷ್ಟ್ರೀಯ ನಾಯಕರಾಗಲಿ ಇದಕ್ಕೊಂದು ಒತ್ತು ಕೊಟ್ಟು ಎಲ್ಲ ಕಾರ್ಯಕರ್ತರನ್ನ ಅಲರ್ಟ್ ಮಾಡಿ ಎಲ್ಲರಿಗೂ ಕೆಲಸಕ್ಕೆ ಹಚ್ಚಿ ಎಲ್ಲರ ಮನಸ್ಸಿನಂತ ಮುಟ್ಟಿ, ಅಂದರೆ ನಾವು ಮಾಡಿದಂಥ ಕೆಲಸಗಳನ್ನು ಎಲ್ಲ ಮನಸ್ಸಿಗೆ ಮುಟ್ಟಿಸ್ರಿ, ಎಲ್ಲರಲ್ಲಿ ಅದನ್ನು ಜಾಗೃತಿ ಮಾಡಿರಿ ಅನ್ನೋ ದೃಷ್ಟಿ ಇಟ್ಟುಕೊಂಡು ಹೇಳಿದಾಗ ನಾವೆಲ್ಲ ನಾಯಕರು, ಜಿಲ್ಲೆಯ ಎಲ್ಲ ನಾಯಕರು, ಕಾರ್ಯಕರ್ತರು ಹಾಗೂ ಎಲ್ಲ ಸಂಬಂಧಪಟ್ಟಂಥ ನಮ್ಮ ಜಾತ್ಯತೀತ ಜನತಾದಳ ಅಷ್ಟೇ ಅಲ್ಲ, ಅಂದ್ರೆ ಕೆಲವು ಜನ ನ್ಯೂಟ್ರಲ್ ಆಗಿರ್ತಾರೆ, ಯಾವ ಪಕ್ಷ ಇಲ್ಲಪ್ಪ ನಾವು ರಾಜಕೀಯ ಮಾಡೋದಿಲ್ಲ ಅಂಥವ್ರಿಗೆ ಸಹಿತ ಮನಸ್ಸಿನಾಗ ಏನು ಬರಬೇಕು ಏನದ ಅಂದ್ರೆ ನಮ್ಮ ಕುಮಾರಣ್ಣವ್ರ ಬಗ್ಗೆ ವಿಶೇಷವಾದಂಥ ಗೌರವ ಇದೆ. ಯಾಕಂದ್ರೆ ಅಂಥ ನಾಯಕರು ಅಂಥ ಇದು ಎಲ್ಲಿಯೂ ಸಿಗಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ಅದಕ್ಕೆ ಏನದ ಮತ್ತೊಮ್ಮೆ ಅವ್ರನ್ನ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಕಾಣುವಂಥ ನಿಟ್ಟಿನಲ್ಲಿ ಎಲ್ಲರೂ ಬಯಸ್ತಾರೆ. ಆ ಆಶೆ ಇದು ಏನದ ನಾವೆಲ್ಲರೂ ಕೂಡ್ಕೊಂಡು ನೆರವೇರಿಸಬೇಕು ಅಂತೇಳಿ ನಾವು ಹೆಚ್ಚಿನ ಮಟ್ಟಿಗೆ ಸಾಧನೆ ಮಾಡ್ತೇವೆ ಅಂತೇಳಿ ತಮಗೆಲ್ಲ ಹೇಳಿಸಿ, ಈ ನಾಳೆ ಬರುವಂಥ ನಿಖಿಲ್ ಅಣ್ಣವರಿಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕು, ಯಶಸ್ವಿ ಇದು ಆಗಲಿ ಅಂತೇಳಿ ನಿಮ್ಮೆಲ್ಲರ ಮೂಲಕ ನಾವು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ಸಂದೇಶ ಕೊಡ್ತೇವೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಈ ಒಂದು ನಮ್ಮ ಜಾತ್ಯತೀತ ಜನತಾದಳದ ಕಾರ್ಯಾಲಯದಲ್ಲಿ ನಡೆದಿರ್ತಕ್ಕಂಥ ಒಂದು ಪೂರ್ವಭಾವಿ ಸಭೆಗೆ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರೇ ಹಾಗೂ ನಮ್ಮ ಶಾಸಕ ಅಣ್ಣವರೇ ಹಾಗೂ ಅಪ್ಪುಗಣ್ಣವರೇ, ಅವರಿವರ ನಮ್ಮ ಪಕ್ಷದ ಎಲ್ಲ ಮುಖಂಡರೇ
ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸಹೋದರರೇ, ಇವತ್ತಿನ ಒಂದು ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಅಷ್ಟೇ, ನಮ್ಮ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿದ್ದು ಹಿಂದೆ ತಮಗೆಲ್ಲರೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಹಿಂದೆ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜನತಾದಳದಲ್ಲಿ, ಈ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾರೂ ಮಾಡಿರೋಂಥ ಕಾರ್ಯಕ್ರಮಗಳು ಕೂಡ ನಮ್ಮ ಜಾತ್ಯತೀತ ಜನತಾದಳದಲ್ಲಿ ನಡೆಯತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಜಾತ್ಯತೀತ ಜನತಾದಳ ಒಂದು ಈ ಕರ್ನಾಟಕ ಬರದೇ ಹೋದರೆ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಪಕ್ಷ ಸಂಘಟನೆಗೋಸ್ಕರ ನಮ್ಮ ರಾಜ್ಯ ಯುವಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬರಲಿದ್ದಾರೆ. ಪಕ್ಷ ಸಂಘಟನೆಗೋಸ್ಕರ ಹಾಗೂ ಜನಪರ ಜನತಾದಳ ಅನ್ನುವಂಥದ್ದು ಒಂದು ಪಕ್ಷ ಸಂಘಟನೆ ಗಟ್ಟಿಗೊಳಿಸುವುದರ ಮುಖಾಂತರ 15ನೇ ತಾರೀಕಿಗೆ ಮತ್ತು 16ನೇ ತಾರೀಕಿಗೆ ಬರಲಿದ್ದಾರೆ. ಅದಕ್ಕಾಗಿ ಈ ಪಕ್ಷಕ್ಕೆ ಒಂದು ಮತ್ತಿಷ್ಟು ಗಟ್ಟಿಗೊಳಿಸುಗೋಸ್ಕರ ನಾವೆಲ್ಲರೂ ಎಲ್ಲರೂ ನಮ್ಮ ಬಿಜಾಪುರ ಜಿಲ್ಲೆ ವತಿಯಿಂದ ಭಾಳಷ್ಟು ಶ್ರಮ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ಭಾಳಷ್ಟು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಡ್ತೀವಿ ಅಂತೇಳಿ ತಮ್ಮೆಲ್ಲರ ಮುಖಾಂತರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಮಾಧ್ಯಮದ ಸ್ನೇಹಿತರಿಗೆ ವಂದಿಸಿ, ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇವತ್ತಿನ ಪತ್ರಿಕಾ ಉದ್ದೇಶ ಏನಂದ್ರೆ, ನಾಳೆ ನಡೆಯಲಿರುವ 15-16 ಜನರೊಂದಿಗೆ ಜನತಾದಳ ಹಾಗೂ ಡಿಜಿಟಲ್ ಮುಖಾಂತರ ಸದಸ್ಯತ್ವ ಜನತಾದಳದ ಸದಸ್ಯತ್ವ ನೋಂದಿ ಕಾರ್ಯಕ್ರಮ. ಈಗಾಗಲೇ ತಾವೆಲ್ಲ ನೋಡಿದ ಹಾಗೆ ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕ್ಷೇತ್ರವಾರು ಅಡ್ಡಾಡುವಂಥದ್ದು. ಆ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಅಭೂತಪೂರ್ವವಾದಂಥ ಬೆಂಬಲ, ಜನರ ನಿರೀಕ್ಷೆ, ನಾವು ನಿರೀಕ್ಷೆ ಮೀರಿ ಜನರ ಸಪೋರ್ಟ್ ನಮಗೆ ಸಿಗಾಕತ್ತದೆ. ಅದೇ ರೀತಿ ಬಿಜಾಪುರ ಆದರೂ ಸಹಿತ ಯಾವಾಗಿದ್ದರೂ ಜನತಾದಳ ಇಲ್ಲ ಅನ್ನೋಂಥದ್ದಿಲ್ಲ. ಕಳೆದ ಬಾರಿನೂ ಒಬ್ಬರು ಶಾಸಕರಿದ್ದರು, ಈಗಲೂ ಒಬ್ರು ಅದೀನಿ, ಮುಂದೆ ಅದನ್ನು 4 ಆಗ್ಬೋದು, 5 ಆಗ್ಬೋದು. ಆ ನಿಟ್ಟಿನಲ್ಲಿ ನಾವು ಈಗಿನಿಂದನೇ, ಯಾಕಂದ್ರೆ ತಮಗೆಲ್ಲ ಗುರ್ತದ ದಿನ ಎಲ್ಲ ಪಾರ್ಟಿಯವರು ಜನತಾದಳ ಮುಗದೇ ಬಿಡ್ತು ಎಲ್ಲೈತಿ ಅನ್ನೋಂಥದ್ದು. ಆದ್ರೆ ಜನತಾದಳ ಎಲ್ಲೈತೆ ಅಂದ್ರೆ ಜನರ ಮನಸ್ಸೊಳಗೈತಿ. ಅದಕ್ಕೆ ನಾವು ಹೊಸ ಸ್ಲೋಗನ ಜನರ ಜೊತೆ ಜನತಾದಳ ಅನ್ನೋಂಥದ್ದು ಇಟ್ಕೊಂಡು ಹೊಂಟೀವಿ. ಯಾಕಂದ್ರೆ ಈ ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು, ನಮ್ಮ ರೈತರಿಗೆ ಒಳ್ಳೇದಾಗಬೇಕು. ನಾವು ಪಂಚರತ್ನ ಯಾತ್ರೆ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಆದರೆ ಜನ ಅಭಿಪ್ರಾಯ ಎಲ್ಲರೂ ತಲೆ ಬಾಗಲೇಬೇಕು. ಅವಾಗ ಜನ ಆಶೀರ್ವಾದ ನಮ್ಗೆ ಮಾಡಿಲ್ಲ. ಆದ್ರೆ ಬರುವಂಥ ದಿನಮಾನದಾಗ, ರಾಜಕಾರಣದಾಗ ಯಾವಾಗೇನು ಹೇಳೋಕ್ಕಾಗಲ್ಲ, ಬರುವಂಥ ದಿನಮಾನದಾಗ ಈ ರಾಜ್ಯದ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ, ನಮಗೊಂದು ಒಳ್ಳೆಯ ಕೆಲಸಗಳನ್ನು ಮಾಡೋಕೆ ಅವಕಾಶ ಕೊಡ್ತಾರೆ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡು. ಇನ್ನೂ 3 ವರ್ಷ ಐತೆ ಅಸೆಂಬ್ಲಿ ಚುನಾವಣೆ. ಆದರೆ ಇವತ್ತೇ ನಾವು ಸಂಘಟನೆಗೆ ಒತ್ತು ಕೊಡೋ ಮುಖಾಂತರ, ಯಾಕಂದರೆ ಬರುವಂಥ ದಿನಮಾನದಾಗ ಗ್ರಾಮ ಪಂಚಾಯತಿ ಡಿಸೆಂಬರ್ ಬರ್ಬೋದು. ಆ ಡಿಸೆಂಬರ್ ನಮ್ಮ ಗ್ರಾಮ ಪಂಚಾಯತಿಗೆ ಅದು ಸಿಂಬಾಲ್ ಮ್ಯಾಗ ಇರೋಂಗಿಲ್ಲ. ಬಟ್ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾವೆ. ಈಗಾಗಲೇ ನಿಮಗೆಲ್ಲ ಗುರ್ತಿರುವ ಹಾಗೆ ನಾವು NDA ಜೊತೆ ಇದ್ದೀವಿ. NDA ಜೊತೆ ಇದ್ದು ಬರುವಂಥ ಚುನಾವಣೆಗಳನ್ನು ಎದುರಿಸ್ಬೇಕಾಗ್ಯದ. ಅದಕ್ಕೆ ನಮ್ಮ ಶಕ್ತಿಯನ್ನು ಗಟ್ಟಿಗೊಳಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ತಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಸಹಾಯ ಸಹಕಾರನೂ ನಮ್ಮ ಮೇಲೆ, ನಮ್ಮ ಪಾರ್ಟಿ ಮೇಲೆ ಇರಲಿ. ನೀವು ಸೇರಿ ಒಂದು ಜನರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡೋನು. ಆ ಕಾರ್ಯಕ್ರಮಕ್ಕೂ ಸಹಿತ ತಾವು ಎಲ್ಲರೂ ಬಂದು ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿ ತಮಗೆಲ್ಲ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಮತ್ತು ಏನೋ ಒಬ್ಬರು ಶಾಸಕರು ಜನರಿಗೆ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ, ಕ್ಷೇತ್ರದಲ್ಲಿ ಸಿಗ್ತಾ ಇಲ್ಲ ಅಂತ ನಿಮ್ಮೆಲ್ಲ ಜನ ಭಾಳಷ್ಟು ಸರ್, ಇದ್ರ ಬಗ್ಗೆ ನೀವು ಕ್ಲಾರಿಟಿ ತೊಗೋಬೇಕು. ದಯವಿಟ್ಟು ನಾನು ಹೇಳಿದ್ದು ನೀವು ನಂಬಾಡ್ರಿ. ನನ್ನ ಕ್ಷೇತ್ರಕ್ಕೆ ಬಂದು ಕೇಳ್ರಿ. ನಾ ಜಿಲ್ಲೆ ಒಳಗೆ ಎಲ್ಲಾರು ಬೆಂಗಳೂರಿಗೆ ಹೋದ್ರೆ 2 ದಿವಸ ಹೋಗ್ಬೋದು ಮೀಟಿಂಗ್ಗೆ. ಬಿಟ್ಟರೆ ಜಿಲ್ಲೆಯಲ್ಲಿ ಇದ್ದಾಗ ನಾ ಎಲ್ಲಿ ವಾಸ್ತವ್ಯ ಮಾಡೋಂಗಿಲ್ಲ. ನಾನು ನಮ್ಮ ಮನೆಯಾಗೆ ವಾಸ್ತವ್ಯ ಮಾಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಕ್ಷೇತ್ರದ ಜನರು ಎಲ್ಲರೂ ಬರ್ತಾರೆ, ಎಲ್ಲರೂ ಭೇಟಿ ಹಾಕ್ತಾರೆ. ಕೆಲಸ ಹಾಕೋಗ್ಬಿಡ್ತಾವಿಲ್ಲ, ಅವ್ರಿಗೆ ಸ್ಪಂದಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೆ. ನಿಮ್ಮ ಮೈತ್ರಿ ಪಕ್ಷದ ಅಲ್ಲ ಬಿಜೆಪಿ ಶಾಸಕರೇ ಅವರೇ ಅವರು ಏನಾರ ಆರೋಪ ಮಾಡಲಿ, ಆದ್ರೆ ನೀವು ಬಂದು ನಿಜ ಏನನ್ನು ತಿಳ್ಕೊಬೇಕು. ಅಲ್ಲ, ಜನರ ಆರೋಪ ಮತ್ತೆ ಜನರ ಆರೋಪ ಇಲ್ಲ ಸರ್. ನನ್ನ ಕ್ಷೇತ್ರದಾಗ ಬಂದು ಕೇಳ್ರಿ.
ಕೇಳ್ರಿ ಡೈಲಿ ಮುಂಜಾನೆ ಎದ್ದು ಕೂಡಲೇ ಮಾಜಿ ಶಾಸಕರು ಆರೋಪ ಮಾಡ್ತಾ ಇದಾರ. ಯಾರು ನಿಮ್ಮ ಮಾಜಿ ಶಾಸಕರು ನಿಮ್ಮ ಇವ್ರು ಮಾಜಿ ಶಾಸಕರು ಎಲ್ಲಿ ಆರೋಪ ಮಾಡ್ಯಾರ್ರಿ? ಇಲ್ಲ ಅಂತ ಹೇಳಿ ಎಲ್ಲಿ ಆರೋಪ ಮಾಡ್ಯಾರ? ಜನರಿಗೆ ಸಿಗ್ತಾ ಇಲ್ಲ. ಈಗ ನೋಡ್ರಿ, ಯಾರು ಜನರಿಗೆ ಸಿಗಂಗಿಲ್ಲ ದೇವ್ರಪ್ಪರಿಗೆ ಜನತೆ ಗುರ್ತದ. ನಾನು ಚಾಲೆಂಜ್ ಮಾಡ್ತೀನಿ ಈ ವಿಷಯದಾಗ. ಯಾಕಂದ್ರೆ ನನಗೆ ಗುರ್ತದ ನಾ ಏನದೀನಿ ಅನ್ನೋದು. ನನ್ನ ಮತ್ಸ್ಯೇತರ ಜನರಿಗೆ ಗುರ್ತದ. ನೀವು ಮುಂಜಾನೆ ಬಂದು ನೋಡ್ಬೋದು. ಇದ್ರಾಗ ಏನು ಎರಡು ಮಾತಿಲ್ಲ. ಹಿಂದಿನವ್ರು ಸಿಗ್ತಿದ್ರೋ ಇಲ್ಲೋ, ನಾ ಅದನ್ನು ಹಿಂದಿನವ್ರ ಬಗ್ಗೆ ಟೀಕಾ ಮಾಡೋಕೆ ಹೋಗಿಲ್ಲ. ಈಗ ಹಿಂದಿನವರು ನನಗೆ ಟೀಕಾ ಮಾಡಂಗಿಲ್ಲ. ನನ್ನ ಕೆಲಸ, ನನ್ನ ಕ್ಷೇತ್ರ, ನನ್ನ ಜನರು, ನಾ ಅಷ್ಟೇ ಹೊಂಟೀನಿ. ಬಾಕಿ ಯಾರ ಬಗ್ಗೆ ಟೀಕಾನೂ ಮಾಡಿಲ್ಲ, ಟೀಕಾ ಮಾಡಕ್ಕೆ ಹೋಗಿಲ್ಲ. ಬಟ್ ಈ ಆರೋಪ ನೀವು ಹಿಂದೆ ತಗೋರಿ. ಯಾಕಂದ್ರೆ ಇದು ಸತ್ಯಕ್ಕೆ ದೂರ ಅದು. ಅಲ್ಲಿ ನಂದು ಆರೋಪ ಅಲ್ಲ. ನಿಮ್ಮ ಮೈತ್ರಿ ಪಕ್ಷದ ಮಾಜಿ ಶಾಸಕರ ಆರೋಪ. ಅವ್ರ ಆರೋಪ ಐತಂದ್ರೆ ಜನರಿಗೆ ಹೋಗಿ ಕೇಳ್ರಿ ಸರ. ಅವ್ರ ಬಗ್ಗೆ ನಾ ಹೇಳಿದ್ನಿ ಅಂದ್ರೆ ಸಣ್ಣ ಹಾಕಿನಿ. ಅವರು ನಕ್ಕಿನ ಹಿರಿಯರದಾರ. ನಮ್ಮ ಕ್ಷೇತ್ರ ಜನರಿಗೆ ಬಂದು ಕೇಳ್ರಿ, ಜನರು ಉತ್ತರ ಕೊಡ್ತಾರೆ. ಅದಕ್ಕೆ ನಾವು ಉತ್ತರ ಕೊಡೋಣ. ಈಗ ನಾವು ಸಿಗ್ತೀನೋ ಇಲ್ಲೋ, ಅವ್ರು ಹಿಂದೆ ಸಿಗ್ತಿದ್ರೋ ಇಲ್ಲ, ಜನರು ಉತ್ತರ ಕೊಡ್ತಾರೆ. ಮತ್ತೆ JDS ಆಫೀಸಿಗೆ ಬಂದ್ರು ಯಾರು ಜನಪ್ರತಿನಿಧಿಗಳು ಸಿಗಲ್ಲ, JDS ಮುಖಂಡರು ಸಿಗಲ್ಲ. ಎಲ್ಲಿ ಆಫೀಸ್? ಇದೇ ಆಫೀಸ್ ಇಲ್ಲಿ ಆದ್ರೆ ಈ ಆರೋಪ ಸತ್ಯಕ್ಕೆ ದೂರವಾದಂಥದ್ದು. ಈಗ ನೀವು ನನ್ನ ಮಾತು ನಂಬಾಡ್ರಿ. ನನ್ನ ಕ್ಷೇತ್ರ ಜನರಿಗೆ ಕೇಳ್ರಿ, ಅವ್ರು ಹೇಳ್ತಾರೆ. ನಿಮಗೆ